ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಸ್ವಲ್ಪ ಮೈಸೂರಲ್ಲಿ ಕೆಲಸ ಇತ್ತು ಅಂತ ನಾನು ನನ್ನ ಫ್ರೆಂಡ್ ಬಂದಿದ್ವಿ. ಅದಲ್ದಿರೋ ಒಂದು 2-3 ಸೀರೆಗಳಿಗೆ ಬ್ಲೌಸ್ ಪೀಸ್ ಬೇಕಿತ್ತು, ಅಂದರೆ ಮ್ಯಾಚಿಂಗ್ ಬ್ಲೌಸ್ ಪೀಸು. ಸೊ ಅದನ್ನು ತೊಗೊಂಡ್ಬಿಡೋದ ಅಂದ್ಕೊಂಡು ಇವಾಗ ನಾವು ಮೀನಾ ಬಜಾರ್ ಕಡೆ ಹೊರಟಿದ್ವಿ. ಮೈಸೂರು ಬಸ್ ಸ್ಟ್ಯಾಂಡಿಂದ ಮೀನಾ ಬಜಾರ್ಗೆ 30 ರೂಪೀಸ್ ಚಾರ್ಜಸ್ ಇರುತ್ತೆ, ಮಿನಿಮಮ್ ಚಾರ್ಜಸ್ಸು. ಸೊ ಇದು ಮೀನಾ ಬಜಾರ್ ಎಂಟ್ರೆನ್ಸು. ಸೊ ಇಲ್ಲಿ ಸ್ಟಾಪ್ ಮಾಡ್ತಾರೆ, ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು. ನಾನು ಇಲ್ಲಿಗೆ ಬರ್ತಿರೋದಿದೆ ಫಸ್ಟ್ ಟೈಮು. ಇಲ್ಲಿ ಸ್ಯಾರಿಗೆ ಬ್ಲೌಸ್ಗೆಲ್ಲ ಎಂಬ್ರಾಯ್ಡಿಂಗ್ ಮಾಡ್ತಲ್ಲ, ಅದಕ್ಕೆ ಯೂಸ್ ಮಾಡೋ ರಾ ಮೆಟೀರಿಯಲ್ಸ್ ಎಲ್ಲ ಹೋಲ್ಸೇಲಲ್ಲಿ ಸಿಗುತ್ತೆ. ಇಲ್ಲೆಲ್ಲ ಸೆರಾಮಿಕ್ ಐಟಮ್ಸು, ಕಾಫಿ ಮಗ್ಸು, ಪ್ಲೇಟ್ಸ್ ಇದೆಲ್ಲ ಮಾರ್ತಾಯಿದ್ರು. ನಾವು ನೋಡ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ವಿ. ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲ ಬಟ್ಟೆ ಅಂಗಡಿಗಳು ಜಾಸ್ತಿ ಸಿಗ್ತಾ ಹೋಗುತ್ತೆ ಈ ರೋಡಲ್ಲಿ. ಇದೆರಡು ಫೇಮಸ್ ಮ್ಯಾಚಿಂಗ್ ಸೆಂಟರ್ಸ್ ಇದು, ಜಮ್ ಮತ್ತು HKGN ಅಂತೇಳಿ. ನಾವು ಫಸ್ಟು HKGNಗೆ ಹೋದ್ವಿ. ಇದು ಔಟ್ಲೆಟು ಇಲ್ಲೂ ಒಂದಿದೆ ಮತ್ತು ಅದರಿಂದ 2ನೇ ಫ್ಲೋರಲ್ಲೂ ಒಂದಿದೆ. ಸೊ ಮೇಲ್ಗಡೆ ಹೋದ್ವಿ. ಇದು ನಂದು ಬಾರ್ಡರ್ ಸ್ಯಾರಿ. ಇದಕ್ಕೆ ನಾನು ಈ ಥರ ಪೀಸ್ ಸಿಗುತ್ತಾ ಅಂತ ನನ್ನ ಹತ್ರ ಒಂದು ಫೋಟೋ ಇತ್ತು, ಅದನ್ನು ತೋರಿಸ್ದೆ. ಅದೇ ಥರ ಸಿಕ್ತು, ಬಟ್ ಕ್ವಾಲಿಟಿ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು ನಾನು ತೊಗೊಂಡಿಲ್ಲ. ಯಾವುದೂ ಏನು ಅಷ್ಟು ಇಷ್ಟ ಆಗಲಿಲ್ಲ. ನನ್ನ ಫ್ರೇಮ್ ವರ್ಕ್ಗೆ ಒಂದು 2-3 ಪೀಸಸ್ ತೊಗೊಂಡು ಇದ್ರ ಅಪೋಸಿಟಲ್ಲಿರೋ ಝಮ್ಗೆ ಹೋದ್ವಿ. ನನಗೆ ಈ ಥರ ಪೀಸ್ ಬೇಕು ಅಂತ ಅವ್ರನ್ನ ಕೇಳಿದೆ. ಸೊ ಅದೇ ಥರ ಎಕ್ಸಾಕ್ಟಾಗಿ ಅವ್ರು ತಂದು ಕೊಟ್ಟರು. ಸೊ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಕಟ್ ಮಾಡೋಕ್ಕೆ ಹೇಳ್ಬಿಟ್ಟೆ, ಅವ್ರು ಕಟ್ ಮಾಡಿದ್ರು. ಹಾಗೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ, ಈ ಪೀಸ್ ಸಿಕ್ತು. ನಾನು ತೊಗೊಂಡಿರೋ ಪೀಸ್ಗಿಂತ ಇದು ತುಂಬಾ ಚೆನ್ನಾಗಿತ್ತು. ಬನಾರಸಿ ಮೆಟೀರಿಯಲ್ ಇದು. ಒಂದೇ ಕಲರ್ ಬ್ಲೌಸ್ ಪೀಸ್ 2 ತೊಗೊಂಡೆ. ಸೊ ಅದಾದಮೇಲೆ ಇದು ಕೂಡ ತೊಗೊಂಡೆ. ಇದೆಲ್ಲ ಮುಗೀತು. ಇದೆಲ್ಲ ಶಾಪಿಂಗ್ ಎಲ್ಲ ಆಯಿತು. ಇದಾದಮೇಲೆ ನಾವು ಹೊರಟಿದ್ದು ನಮ್ಮ ರಿಲೇಷನ್ ಮನೆಗೆ. ಸೊ ಅಲ್ಲೇ ಸ್ವಲ್ಪ ಹೊತ್ತು ಮಾತುಕತೆ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡಿ ಊಟ ಕೂಡ ಅಲ್ಲೇ ಮುಗಿಸ್ಕೊಂಡು ನಾನು ಆವತ್ತಿನ ದಿನವೇ ಬೆಂಗಳೂರಿಗೆ ವಾಪಸ್ ಬಂದೆ. ಅಮೆಝಾನಲ್ಲಿ ಒಂದು ಮೇಕಪ್ ಪೌಚ್ನ ಬುಕ್ ಮಾಡಿದ್ದೆ, ಅದು ಬಂದಿತ್ತು. ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ. ಈ ಥರ ಎಲಾಸ್ಟಿಕ್ ಲೂಪ್ ಕೊಟ್ಟಿರ್ತಾರೆ. ಇದನ್ನು ಲೂಸ್ ಮಾಡಿ ಓಪನ್ ಮಾಡಿದ್ರೆ ಇದರಲ್ಲಿ 4 ಪೌಚಸ್ ಇರುತ್ತೆ. ಇದೆಲ್ಲ ಟ್ರಾನ್ಸ್ಪರೆಂಟ್ ಪೌಚಸ್ಗಳು. ಲಾಸ್ಟ್ ಒನ್ ಮಾತ್ರ ಸ್ವಲ್ಪ ದೊಡ್ಡದಿರುತ್ತೆ.
ಈ ಪೌಚಸ್ಗಳನ್ನ ವೆಲ್ಕ್ರೋಯಿಂದ ಅಂಟಿಸಿರೋದ್ರಿಂದ ಇದನ್ನು ರಿಮೂವ್ ಮಾಡಿಬಿಟ್ಟು ನಾವು ಸಿಂಗಲಾಗಿ ಕೂಡ ಯೂಸ್ ಮಾಡ್ಬೋದು. ಆ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನಾನು ಇದಕ್ಕೆ 300 ರುಪೀಸ್ ಪೇ ಮಾಡಿದೆ. ಸೊ ವರ್ತ್ ಇದೆ ಪ್ರಾಡಕ್ಟು. ನಮ್ಮ ಹತ್ರ ಇರೋ ಮೇಕಪ್ ಪ್ರಾಡಕ್ಟ್ಸ್ನೆಲ್ಲ ಹಿಂಗೆ ಈ ಥರ ಸಿಂಗಲ್ ಪೌಚ್ಗೆ ಹಾಕೊಂಡು ಇಟ್ಕೋಬೋದು. ನನ್ನ ಹತ್ರ ಇರೋ ಕಾಜಲ್ಸು, ಲಿಪ್ಸ್ಟಿಕ್ಸು, ಪೆನ್ಸಿಲ್ಗಳನ್ನೆಲ್ಲ ಸಪ್ರೇಟಾಗಿ ಮಾಡಿ ಇಟ್ಕೋತಾ ಇದ್ದೀನಿ. ಇದರಿಂದ ಬಳಸೋಕ್ಕೆ ಕೂಡ ಈಸಿ. ಎಲ್ಲ ಐಟಮು ಇಟ್ಟಾದಮೇಲೆ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಲೂಪಿಂದ ಸೆಕ್ಯೂರ್ ಮಾಡಿಕೊಂಡ್ರೆ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮುಂದೆ ಒಂದು ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.